पूज्याय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಗುರುರಾಯರು ಎಲ್ಲರಿಗೂ ಸಹ ಎಲ್ಲೋ ಒಂದು ಕಡೆ ತಂದೆ ಅಂತಾನೆ ಹೇಳ್ಬೋದು. ಎಲ್ಲರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಾನಿದ್ದೀನಿ, ಧೈರ್ಯದಿಂದ ಹೆಜ್ಜೆ ಇಡಿ ಅಂತ ಎಲ್ಲರಿಗೂ ಸಹ ಧೈರ್ಯ ತುಂಬ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ಕಷ್ಟ ತಂದೆ ಅಂತ ನಾನು ಹೋಗಿ ಆ ಮಂತ್ರಾಲಯದ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಸಾಕು, ನಮ್ಮಲ್ಲಿರುವಂತಹ ಕಷ್ಟಗಳೆಲ್ಲ ದೂರ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಇಲ್ಲ, ಆ ಬೃಂದಾವನದ ಒಂದು ಚಿಕ್ಕ ವಿಗ್ರಹ ಆಗಿರ್ಬೋದು, ರಾಯರ ವಿಗ್ರಹ ಆಗಿರ್ಬೋದು, ಅವ್ರನ್ನ ಕೇವಲ ಮನಸ್ಸಲ್ಲಿ ನೆನಪಿಸ್ಕೊಂಡ್ರೆ ಸಾಕು, ರಾಯರು ನಮ್ಮ ಜೊತೆನೇ ಇದ್ದಾರೆ, ಪ್ರತಿ ಕ್ಷಣ ನಮ್ಮ ಜೊತೆನೇ ಇರ್ತಾರೆ ಅನ್ನುವಂತಹ ಮಾತು ಎಲ್ಲರ ಬಾಯಲ್ಲೂ ಸಹ ಪ್ರತಿ ಕ್ಷಣ ಬರ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಗುರುರಾಯರ ಪರಮ ಭಕ್ತಿ ಆಗಿರುವಂತಹ ಗುರುಮಾತಾಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ಗುರುವೇ ಶರಣಂ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಮಹಾನ್ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸದಾ ಕಾಲ ಎಲ್ಲ ಜೀವರಾಶಿಗೂ ಇರಬೇಕು ಅಂತ ನಾನು ಸಂಕಲ್ಪ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಯಾವಾಗಲೂ ಸದಾ ಕಾಲ ಒಂದೊಂದು ಕುಟುಂಬಕ್ಕೂ ಒಂದೊಂದು ಜೀವರಾಶಿಗೂ ಖಂಡಿತ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ, ರಾಘವೇಂದ್ರ ಸ್ವಾಮಿ ಒಂದೊಂದು ಜೀವರಾಶಿಲಿನೂ ಸಹ ಇದ್ದಾರೆ ಅಂತ. ಕಾರಣ ಏನು ಅಂತಂದರೆ ಅವರ ಅವತಾರ ಮಹಾಪುರುಷ. ಅಂದ ಅವತಾರ ಮಹಾಪುರುಷನ ಪೂಜೆ ಮಾಡೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ಭಕ್ತಿಯಿಂದ ಪೂಜಿಸಿ ನಾವು ಪ್ರಾರ್ಥನೆ ಮಾಡಿ ಅವರು ನಮ್ಮ ಕಾರ್ಯನ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾ ಇದ್ದರೆ ಸಾಕು, ಅದನ್ನು ಸಕ್ಸಸ್ ಮಾಡ್ಕೋಬೋದು. ಗುರುವೇ ಶರಣಂ. ಗುರುಮಾತಾ, ನಾನು ಈಗಾಗಲೇ ಹೇಳ್ತಾ ಇದ್ದೆ ಏನಂತ ಅಂದರೆ, ರಾಯರನ್ನ ನಾವು ಕಣ್ಮುಚ್ಚಿ ರಾಯರೇ ನನಗೆ ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ಸಾಕು, ಅದನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸ್ಬಿಡ್ತಾರೆ ಅನ್ನುವಂಥ ಮಾತು ಪ್ರತಿಯೊಬ್ಬರ ಬಾಯಲ್ಲೂ ನಾನು ಕೇಳಿದ್ದೀನಿ. ಸಾಕಷ್ಟು ಜನ ಹೇಳಿದ್ದಾರೆ, ರಾಯರು ನಮ್ಮ ಜೊತೆನೇ ಇರ್ತಾರೆ, ನಾವು ಎಲ್ಲೋದ್ರೂ ನಮ್ಮ ಜೊತೆನೇ ಇರ್ತಾರೆ ಅಂತ. ಈ ಮಾತು ಸತ್ಯನಾ? ಖಂಡಿತ ಸತ್ಯ. ನೋಡಿ, ನೆನೆದವರ ಮನದಲ್ಲಿ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಎಷ್ಟೋ ಹಾಡುಗಳು ಭಕ್ತಿಗೀತೆಗಳು ಇದ್ದಾವೆ. ಹಾಗಾಗಿ ಅದು ನಮಗೋಸ್ಕರನೇ ಬರೆದ್ಬಿಟ್ಟಿದ್ದಾರೆ ದೊಡ್ಡವರೆಲ್ಲರೂ. ಆಗಿನ ಕಾಲದಲ್ಲೇ ಎಷ್ಟೋ ಹಾಡುಗಳನ್ನ ನಮ್ಮ ಲೈಫ್ಗೆ ಯೂಸ್ ಆಗೋ ಥರನೇ ಮಾಡಿದ್ದಾರೆ, ಬರೆದಿದ್ದಾರೆ. ಕಾರಣ ಏನು ಅಂತ ಅಂದರೆ, ಅದು ಹಾಡ್ತಾ ಕೇಳ್ತಾ ರಾಘವೇಂದ್ರ ಸ್ವಾಮಿ ಮುಂದೆ ಬಂದು ನಿಲ್ತಾರೆ. ನೋಡಿ, ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇದ್ದರೆ ಸಾಕು, ಎಲ್ಲನೂ ಸಕ್ಸಸ್ ಮಾಡ್ಕೋಬೋದು. ರಾಘವೇಂದ್ರ ಸ್ವಾಮಿನ ನೆನೆಸಿದ್ರೆ ಸಾಕು, ಎಲ್ಲ ಕಾರ್ಯನೂ ಸಕಲವೂ ಸಕ್ಸಸ್ಸೇ. ಕಾರಣ ಏನು ಅಂತ ಅಂದರೆ, ಅಷ್ಟು ಮಧುರವಾದ ಭಗವಂತನಲ್ಲಿರೋ ಅಂಥ ಒಂದು ಇಂಪಾದ ಒಂದು ಗಾನ ಆಗಲಿ, ಅವ್ರ ಕೈಯಲ್ಲಿರೋ ಅಂಥ ವೀಣೆ ಆಗಲಿ, ಭಗವಂತನ ಫೇಸ್ ಕಟ್ ನೋಡ್ತಾ ಇದ್ದರೆ ಸಾಕು, ಅವರು ಮುಖ ನೋಡ್ತಾ ಇದ್ರೇ ಸಾಕು, ಖಂಡಿತ ನಮಗೆ ನಮ್ಮ ಮನಸ್ಸೇ ಶಾಂತ ಆಗುತ್ತೆ. ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇದ್ದರೆ ಸಾಕು, ಸಕಲವೂ ಸಕ್ಸಸ್ಸೇ. ಅಮ್ಮ, ಇನ್ನು ನಾವು ನಿನ್ನೆ ಗುರುವಿನ ಆಶೀರ್ವಾದ ಅಂದರೆ ಏನು, ರಾಯರ ಆಶೀರ್ವಾದ ಅಂದರೆ ಏನು ಅನ್ನೋದನ್ನ ಸಾಕಷ್ಟು ತಿಳಿಸ್ಕೊಟ್ರಿ. ಏಕೆಂದರೆ ನಾವು ಕೇವಲ ಗುರುವಿನ ಆಶೀರ್ವಾದ ಅಂದ ತಕ್ಷಣ ಶಿಕ್ಷಕರ ಆಶೀರ್ವಾದ, ಅದೇ ರೀತಿಯಾಗಿ ತಂದೆ ತಾಯಿಯ ಆಶೀರ್ವಾದ, ಇವೆಲ್ಲವನ್ನೂ ಸಹ ನಿನ್ನೆಯ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಇವತ್ತು ದೇವರ ಆಶೀರ್ವಾದ ಅಂದರೆ ಏನು, ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ನಿನ್ನೆಯ ಕಾರ್ಯಕ್ರಮದಲ್ಲಿ ಹೇಳಿದ್ರಿ. ಖಂಡಿತ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ನೋಡಿ, ದೇವರ ಆಶೀರ್ವಾದ ಅಂದರೆ ಎಲ್ಲ ದೇವಾನುದೇವತೆಗಳಿಗೂ ಖಂಡಿತ ಒಂದು ಪವರ್ಫುಲ್ ಇದ್ದೇ ಇದೆ. ಇವಾಗ ನೋಡಿ, ಧರ್ಮಸ್ಥಳಕ್ಕೆ ಹೋದರೆ ತುಲಾಭಾರ ಕೊಟ್ಟರೆ ಧರ್ಮಸ್ಥಳಕ್ಕೆ ತುಂಬ ಶ್ರೇಷ್ಠ ಅಂತ ಹೇಳಿದ್ದಾರೆ. ಯಾಕೆಂದರೆ ನನ್ನ ತಾಯಿ ತಂದೆ ತುಂಬ ಚಿಕ್ಕ ವಯಸ್ಸಲ್ಲೇ ನಮ್ಮನ್ನು ಕರ್ಕೊಂಡೋಗಿದ್ದಾರೆ, ತುಲಾಭಾರ ಕೊಟ್ಟಿದ್ದಾರೆ. ಆ ತುಲಾಭಾರದಲ್ಲಿ ತೆಂಗಿನಕಾಯಿ, ಬೆಲ್ಲ, ಅಕ್ಕಿ ಹಾಕಿ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದರೆ, ಒಂದು ಸ್ವೀಟ್ ಮಾಡ್ಬೋದು, ಬರೋ ಅಂಥ 10 ಜನಕ್ಕೆ ಊಟ ಹಾಕ್ಬೋದು. ಯಾವ ದೇವಸ್ಥಾನಕ್ಕೆ ಹೋಗಲಿ ಒಂದು ಅನ್ನದಾನ ಮಾಡಬೇಕು ನಾವು. ಖಂಡಿತ ಅನ್ನದಾನಕ್ಕೆ ಏನು ನಮ್ಮಿಂದ ಆಗುತ್ತೋ ಅದು ನಾವು ಖಂಡಿತ ಮಾಡಬೇಕು. ನಾವು ಇರ್ತೀವೋ ಊಟ ಮಾಡೋಕ್ಕೆ, ನಾವಿರಲ್ವಾ ಹೊಟ್ಬಿಡ್ತೀವಲ್ಲ, ಯಾಕೆ ನಾವು ಕೊಡಬೇಕು ಅನ್ನೋ ಥರ ಬೇಕಾಗೇ ಇಲ್ಲ. ಖಂಡಿತ ಮಾಡಿ. ಯಾಕೆ ಅನ್ನದಾನ ಮಾಡಬೇಕು ಅಂದರೆ, ಅನ್ನದಾನ ಜೀವದಾನನೇ. ಯಾವಾಗಲೂ ನಾವು ಒಂದು ಪ್ರಾಣ ಕಾಪಾಡಬೇಕು ಅಂದರೆ ಒಂದು ಇಡೀ ಅನ್ನ ಕೊಟ್ಟರೆ ಸಾಕು, ಆ ಪ್ರಾಣನ ನಾವು ಕಾಪಾಡ್ಬೋದು. ಕಾರಣ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಯಾವ ದೇವಸ್ಥಾನಕ್ಕೆ ಹೋಗಿ, ಯಾವ ಕ್ಷೇತ್ರಕ್ಕೆ ಹೋಗಿ, ಯಾವ ಕ್ಷೇತ್ರದಲ್ಲೂ ಹೋದ್ರೂ ಸಹ ಅಲ್ಲಿ ಅನ್ನದಾನ ಇರುತ್ತೆ. ಈ ದಾನಕ್ಕಿಂತ ಮಿಂಚಿದ ಯಾವ ದಾನವೂ ಇಲ್ಲ. ಎಲ್ಲರೂ ಹೇಳ್ತಾರೆ ರಕ್ತದಾನ ಅಂತಾರೆ, ರಕ್ತದಾನಕ್ಕಿಂತಲೇ ಜೀವದಾನನೇ ಫಸ್ಟು. ಅನ್ನದಾನ ಮಾಡಿದ್ರೆ ಜೀವದಾನ ಮಾಡ್ದಂಗೆ. ಕಾರಣ ಏನು ಅಂತಂದರೆ, ಆ ಭಗವಂತನ ನಾವು ಪೂಜಿಸ್ತಾ ಭಗವಂತನ ಆಶೀರ್ವಾದ ನಮಗೆ ಸಿಗುತ್ತೆ. ಆ ಭಗವಂತನ ಪೂಜೆ ಅಂದ್ರೇನು, ದೇವ್ರುಗಳ್ನ ಏನಕ್ಕೆ ಪೂಜೆ ಮಾಡಬೇಕು ಅಂತ ಅಂದರೆ, ದೇವ್ರುಗಳು ನಮ್ಗೆ ಒಲಿಬೇಕು.
ಆ ಭಗವಂತ ನಮ್ಗೆ ಒಲಿದ್ರೇ ಎಲ್ಲ ದೇವ್ರುಗಳಲ್ಲೂ ಪೂಜೆ ಮಾಡ್ತಾ ಇದ್ರೇ ಆ ಭಕ್ತಿಗೆ ಎಕ್ಸ್ಟ್ರಾ ಬರ್ತಾ ಬರ್ತಾ ಶಕ್ತಿ ಸಿಗ್ತಾನೆ ಇರುತ್ತೆ. ನಾವು ಯಾವ ಹಾದಿಗೆ ಹೋಗಬೇಕು, ಯಾವುದಕ್ಕೆ ದಾರಿಗೆ ಕಾಲಿಟ್ಟರೆ ನಮಗೆಲ್ಲ ಸಕ್ಸಸ್ ಆಗುತ್ತೆ, ಯಾವ ದಾರಿಲಿ ಹೋದರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಆ ಭಗವಂತನ ಪೂಜೆ ಮಾಡುವಾಗ ನಮ್ಮ ಕರೆಕ್ಟಾಗಿ ಆ ಮೈಂಡಲ್ಲಿ ಬರುತ್ತೆ. ಯಾಕೆ ನಾವು ಪೂಜೆ ಮಾಡಬೇಕು ದೇವ್ರನ್ನ ಅಂತ ಅಂದರೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾನು ಎಲ್ಲ ವಿಷಯದಲ್ಲೂ ಕರೆಕ್ಟಾಗಿದ್ದೀನಿ, ದಾನ ಧರ್ಮ ಮಾಡ್ತೀನಿ, ದೊಡ್ಡವ್ರನ್ನೂ ನಾನು ಪ್ರೀತಿ ಮಾಡ್ತೀನಿ, ನಮ್ಮ ತಾಯಿ ತಂದೆ ಎಲ್ಲರಿಗೂ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ, ದೇವ್ರನ್ನೇನಕ್ಕೋಸ್ಕರ ನಾನು ಪೂಜೆ ಮಾಡಬೇಕು ಅಂತ ಒಂದು ಕ್ವಶನ್ ಸಹ ಬರ್ಬೋದು. ನೋಡಿ, ದೇವ್ರನ್ನ ಪೂಜೆ ಮಾಡೋದ್ರಲ್ಲೂ ತಾಯಿ ತಂದೆ ಪೂಜೆ ಮಾಡೋದ್ರಲ್ಲೂ ವ್ಯತ್ಯಾಸ ತುಂಬ ಇದೆ. ಖಂಡಿತ ದೇವ್ರನ್ನ ಪೂಜೆ ಮಾಡಿ ಎಲ್ಲ ದೇವಸ್ಥಾನ ಕ್ಷೇತ್ರಗಳಿಗೂ ಹೋಗಿ ಒಳ್ಳೆಯದಾಗುತ್ತೆ. ದೇವ್ರನ್ನ ಪೂಜೆ ಮಾಡದಿರಾ ಯಾವುದನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಇನ್ನು ದೇವ್ರನ್ನ ಪೂಜೆ ಮಾಡಬೇಕಾ ಮಾಡಬಾರ್ದು ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಟ್ರಿ. ಅದೇ ರೀತಿಯಾಗಿ ಕೆಲವೊಂದಷ್ಟು ಜನ ಈ ಸಾಧು ಸಂತರಾಗಿರ್ಬೋದು, ಮುನಿವರ್ಯರಾಗಿರ್ಬೋದು, ಇವ್ರನ್ನ ಪೂಜೆ ಮಾಡಬೇಕಾ ಮಾಡಬಾರ್ದ, ಏಕೆಂದರೆ ನಾವು ಅವ್ರನ್ನ ಕಂಡ ತಕ್ಷಣ ಹೋಗಿ ಕಾಲಿಗೆ ಬೀಳೋದಿರ್ಬೋದು, ಈ ರೀತಿ ಎಲ್ಲ ಮಾಡ್ತಿರ್ತೀವಿ. ಅವ್ರನ್ನ ಪೂಜೆ ಮಾಡಬೇಕಾ ಮಾಡಬಾರ್ದ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನ ಕೇಳಿದ್ದಾರೆ. ಇದಕ್ಕೆ ಉತ್ತರ? ಖಂಡಿತ. ನೋಡಿ, ಯಾವಾಗಲೂ ಮಹಾಮುನಿವರುಗಳನ್ನ ಪೂಜೆ ಮಾಡೋದ್ರಿಂದ ಅದನ್ನು ತಮಿಳ್ನಾಡಲ್ಲೂ ಸಹ ಸಿದ್ಧರುಗಳು ಅಂತಾರೆ. ಇವಾಗ ತಿರುವಣ್ಣಾಮಲೆಗೆ ಹೋದರೆ ಸುತ್ತಿ 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 ಎಲ್ಲ ಸಿದ್ಧರುಗಳು ತುಂಬ ಜನ ಕಾವಿ ಡ್ರೆಸ್ ಹಾಕ್ಕೊಂಡು ಕೂತಿದ್ದಾರೆ. ಧ್ಯಾನ ಮಾಡ್ತಾರೆ, ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅವರಷ್ಟಕ್ಕೆ ಅವ್ರು ಕೂತ್ಕೊಂಡಿರೋ ಜಾಗದಲ್ಲೇ ಕೂತೇ ಇರ್ತಾರೆ. ನೀವೇನೇ ತೊಂದರೆ ಕೊಡಿ, ಅವ್ರು ಯಾವ ಕಾರಣಕ್ಕೂ ಯಾವ ಟೆನ್ಷನ್ನು ತಗೊಳ್ಳಲ್ಲ. ಕಾರಣ ಏನು ಅಂತಂದರೆ ಅವರಲ್ಲಿ ಆ ಭಗವಂತನ ಆಶೀರ್ವಾದ ಸಕ್ಸಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಒಳಗಡೆನೇ ಹೋಗಿ ಜಾಮ್ ಆಗಿಬಿಟ್ಟಿರುತ್ತೆ. ಕಾರಣ ಏನು ಅಂತಂದರೆ ಯಾರು ಬೇಕಾಗಿರಲ್ಲ ಅವ್ರಿಗೆ, ಆ ದೇವರು ಮಾತ್ರನೇ ಬೇಕು ಅಂತ ಕೂತಿರ್ತಾರೆ. ಆಗ ನೋಡಿ ಅವ್ರು ಹಾಕಿರೋ ಅಂಥ ಕಾವಿ ಬಟ್ಟೆಗೆ ಖಂಡಿತ ನಾವು ಮರ್ಯಾದೆ ಕೊಡಲೇಬೇಕು. ಇವಾಗ ಒಂದು ಗುರು ಅಂತ ಬರ್ತಾರೆ, ಆ ಗುರು ಹತ್ರ ನಾವು ಆಶೀರ್ವಾದ ತಗೊಳ್ಳೋದ್ರಿಂದ ನಮ್ಗೆ ಲಾಸ್ ಏನಾಗಲ್ಲ, ಇನ್ನೂ ಒಳ್ಳೆಯದೇ ಆಗುತ್ತೆ. ಅವ್ರು ಆಯುಷ್ಮಾನ್ ಭವ ಅಂದರೆ ಸಾಕು. ನಾವು ಭಾಳ ಅಂಥದ್ರಲ್ಲಿ 60 ವರ್ಷ ನಮಗೆ ವಯಸ್ಸಿದೆ, ಆಯುಸ್ ಕೊಟ್ಟಿದ್ದಾನೆ ಭಗವಂತ ಅಂದರೆ ಆಶೀರ್ವಾದದಿಂದ 1 ವರ್ಷ ಕೂಡುತ್ತಂತೆ. ಯಾವಾಗಲೂ ನೋಡಿ, ದೊಡ್ಡವರ ಆಶೀರ್ವಾದ ತುಂಬ ಮಹಾಭಾಗ್ಯ. ಎಂಥವರೇ ಆಗಿರಲಿ, ನಮ್ಮ ಮನೆಗೆ ದೊಡ್ಡವ್ರು ಬರ್ತಾರೆ ಅಂದರೆ ಕಾಲಲ್ಲಿ ನಮಸ್ಕಾರ ಮಾಡೋದ್ರಿಂದ ನಮಗೇನು ಲಾಸ್ ಆಗೋದಿಲ್ಲ. ನಮ್ಮ ಹತ್ರ ಬಂದು ಯಾರಾದರೂ ಆಶೀರ್ವಾದ ತೊಗೊತಾರೆ ಅಂದರೆ ಅದೆಷ್ಟೇ ವಯಸ್ಸಾಗಿರಲಿ, ಎಷ್ಟೇ ಚಿಕ್ಕ ವಯಸ್ಸಾಗಿರಲಿ, ಖಂಡಿತ ಆಶೀರ್ವಾದ ಮಾಡಿಬಿಡ್ಬೇಕು. ಅವರು ನಮ್ಮನ್ನು ನೋಡಿ ಆಶೀರ್ವಾದ ಕೇಳ್ತಾ ಇಲ್ಲ. ಕಾರಣ ಏನು ಅಂದರೆ ಇವ್ರ ಹತ್ರ ಭಗವಂತನ ಆಶೀರ್ವಾದ ಇದೆ, ಈ ಆಶೀರ್ವಾದ ನಾವು ಪಡ್ಕೋಬೋದು ಇವ್ರ ಹತ್ರ ಅಂತಲೇ ಬಂದು ಆಶೀರ್ವಾದ ತಗೊಳ್ಳೋದು. ಅದನ್ನು ಆಶೀರ್ವಾದ ಮಾಡೋರ್ಗಾಗಲಿ ಮಾಡಿಸ್ಕೊಳ್ಳೋರ್ಗಾಗಲಿ ಯಾವ ನಷ್ಟವೂ ಇಲ್ಲ. ಅದೇನೇ ಮುನಿವರುಗಳಿಗೆ ಯಾಕೆ ಮುನಿವರುಗಳ ಹತ್ರ ನಾವು ಆಶೀರ್ವಾದ ತಗೋಬೇಕು, ಮುನಿವರುಗಳನ್ನ ಯಾಕೆ ನಾವು ಪೂಜಿಸಬೇಕು ಅಂದರೆ ನೋಡಿ, ಯಾವಾಗಲೂ ಸಿದ್ಧರುಗಳ ಹತ್ರ ಹೋಗುವಾಗ ನಮ್ಮ ಸರ್ವ ಕಾರ್ಯನೂ ಸಿದ್ಧಿ ಆಗುತ್ತೆ. ಮಹಾನ್ಗಳ ಹತ್ರ ಹೋಗುವಾಗ ನಮಗೇನೇ ಬೇಕಂದ್ರೂ ಸರಿ ಮಹಿಮೆ ನಡೆಯುತ್ತೆ. ನೋಡಿ, ನಮ್ಮ ಮಂತ್ರಾಲಯ ಮಹಾನ್ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ, ಕೃತಾಯುಗ, ತೇತ್ರಾಯುಗ, ದ್ವಾಪರಯುಗ, ಕಲಿಯುಗ. ಆ ಕಲಿಯುಗ ಮಹಾಪುರುಷ, ಇದು ಸತ್ಯಯುಗ ಅಂತಲೂ ಸಹ ಹೇಳ್ಬೋದು. ಇಲ್ಲಿ ನಾವು ಏನು ಮಾಡ್ತೀವೋ ಅದು ನಮಗೆ ಸಿಗುತ್ತೆ, ಏನು ನಾವು ಮಾಡಲ್ವೋ ಅದು ನಮ್ಗೆ ಖಂಡಿತ ಬರಲ್ಲ. ಪಾಸಿಟಿವ್ ಆಗಿ ಯಾವಾಗಲೂ ಇರಬೇಕು. ಮುನಿವರುಗಳನ್ನ ಪೂಜೆ ಮಾಡೋದಾಗಲಿ, ಮಹಾನ್ಗಳನ್ನ ಪೂಜೆ ಮಾಡೋದಾಗಲಿ, ಖಂಡಿತ ನಮಗೆಲ್ಲನೂ ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಆ ಒಳ್ಳೆಯದು ಎಲ್ರಿಗೂ ಸಿಗಬೇಕು ಅಂತ ನಾನು ಬಯಸ್ತೀನಿ. ಅಮ್ಮ, ಇನ್ನು ಏನು ಅಂದರೆ ರಾಯರನ್ನ ಪೂಜೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ. ಅದೇ ರೀತಿಯಾಗಿ ಯಾಕೆ ಅಂದರೆ ಮಹಾಮಹಿಮರನ್ನ ನಾವು ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅನ್ನುವಂಥ ಪ್ರಶ್ನೆನ ಸಾಕಷ್ಟು ಜನ ಕೇಳಿದರು. ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನೋಡಿ, ಈಗ ಬಂದು ಮಹಾಮಹಿಮರನ್ನ ಯಾಕೆ ಪೂಜೆ ಮಾಡಬೇಕು ಅಂದರೆ ಅವ್ರುಗಳ ಹತ್ರ ಸಹ ಅದಕ್ಕೆ ಹೇಳೋದು. ನೋಡಿ, ದೀಕ್ಷೆ ತಗೊಂಡವರು, ದೀಕ್ಷೆ ಅಂದರೆ ಸನ್ಯಾಸಿ ಸ್ವೀಕಾರ ತೊಗೊಂಡಿರೋ ಅಂಥವ್ರನ್ನ ಹೆಣ್ಮಕ್ಳು ಯಾವ ಕಾರಣಕ್ಕೂ ಸರಿ ಪಾದ ಮುಟ್ಟಬಾರ್ದು. ಪಾದ ಮುಟ್ಟಿ ಅವ್ರನ್ನ ಆಶೀರ್ವಾದ ಮಾಡಿಸ್ಕೋಬಾರ್ದು. ಕಾರಣ ಏನು ಅಂದರೆ ದೂರದಲ್ಲೇ ಭೂಮಾದೇವಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೋಬೇಕು. ಅವ್ರ ಪಾದ ಯಾಕೆ ಮುಟ್ಟಬಾರ್ದು ಅಂದರೆ ಲೇಡೀಸ್ ಮುಟ್ಟುವಾಗ ನಮ್ಮ ಪಾಪಕರ್ಮ ಎಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಯಾವ ಕಾರಣಕ್ಕೂ. ಸನ್ಯಾಸಿಗಳಿಗೆ ಯಾವ ಪಾಪನೂ ಕಡೆಯಾದು ಇದ್ರೂ ದೀಕ್ಷೆ ತೊಗೊಂಡು ಅವರು ಸನ್ಯಾಸಿ ಆಗಿದ್ದಾರೆ ಅಂದರೆ ಅವರು ಭಗವಂತಂಗೆ ಸಮಾನನೇ. ಯಾವಾಗಲೂ ನೋಡಿ, ಮಂತ್ರಾಲಯದಲ್ಲಿ ಇವಾಗ ನಮ್ಮ ದೊಡ್ಡ ಸ್ವಾಮೀಜಿಯವರು ಇದ್ದರು.
ಸುಶಮೀಂದ್ರ ಸ್ವಾಮೀಜಿಯವರು ನಂಜನಗೂಡವರು, ಅವರು ನಡೆದಾಡ ರಾಯರು ಅಂತಲೇ ಸಹ ಕರೆಸ್ಕೊಂಡವರು. ಕಾರಣ ಏನು ಅಂದರೆ ಅಷ್ಟು ತೇಜೋಮಯಿ, ಅವ್ರ ಮುಖ ನೋಡಿಬಿಟ್ರೆ ಸಾಕು ನಮಗೆಲ್ಲ ಕಾರ್ಯನೂ ಸಕ್ಸಸ್ಸೇ. ಅದೇ ರೀತಿ ನಮ್ಮ ಸುಮತೀಂದ್ರ ಸ್ವಾಮೀಜಿಯವರು ಅದೇ ರೀತಿ. ಯಾಕೆಂದರೆ ಅವರೆಲ್ಲರೂ ಮೂಲರಾಮರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಸರಿ, ನಮ್ಮ ದೊಡ್ಡ ಸ್ವಾಮೀಜಿಯವರು ಸುಶಮೀಂದ್ರ ಸ್ವಾಮೀಜಿಯವರು ಸರಿ, ಸುಮತೀಂದ್ರ ಸ್ವಾಮೀಜಿಯವರು ಸರಿ, ಇವಾಗಿರ ಅಂತ ನಮ್ಮ ಸ್ವಾಮೀಜಿಯವರು ಸರಿ, ಎಲ್ಲರೂ ಪೂಜೆ ಮಾಡ್ತಾ ಮಾಡ್ತಾ ರಾಮದೇವ್ರನ್ನ ಪೂಜೆ ಮಾಡ್ತಾ ಮಾಡ್ತಾ ಅವ್ರಿಗೆ ಆ ದೇವರು ಹಂಗೆ ದೇಹದಲ್ಲಾಗಲಿ ಮನಸ್ಸಲ್ಲಾಗಲಿ ಆತ್ಮದಲ್ಲಾಗಲಿ ನೆಲೆಗೊಳ್ತಾರೆ ನೋಡಿ. ಅವರಿಂದ ಆಶೀರ್ವಾದ ತಗೊಳ್ಳುವಾಗ ನಮ್ಮ ಪಾಪನೂ ದೂರ ಆಗುತ್ತೆ, ಕರ್ಮಗಳು ದೂರ ಆಗುತ್ತೆ. ಅದರಿಂದನೇ ಮಹಾಮಹಿಮರನ್ನ ಪೂಜೆ ಮಾಡ್ತಾ ಇರಬೇಕು. ಆ ಮಹಾಮಹಿಮರನ್ನ ಪೂಜೆ ಮಾಡುವಾಗ, ಇಂಥ ಗುರುಗಳಿಂದ ಆಶೀರ್ವಾದ ತಗೊಳ್ಳುವಾಗ ನಮ್ಮ ಪಾಪ ಎಲ್ಲ ದೂರ ಹೋಗುತ್ತೆ, ದೋಷಗಳು ಪರಿಹಾರ ಆಗುತ್ತೆ, ಕರ್ಮನೂ ತೀರುತ್ತೆ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9745542666 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅಯ್ಯೋ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಹ ಚಿಂತೆ ಮಾಡ್ತಾ ಇರೋರು ಯಾವುದೇ ಥರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಈ ನಂಬರ್ಗೆ ಕರೆ ಮಾಡಿದ್ರೆ ಗುರುಮಾತಾ ಕೇವಲ ನಿಮ್ಮ ಧ್ವನಿ ಮುಖಾಂತರ ನಿಮ್ಮ ಕಷ್ಟ ಏನು ಅನ್ನೋದನ್ನ ತಿಳ್ಕೊಂಡು ನಿಮ್ಮ ಕರೆಯಲ್ಲಿ ಎಲ್ಲ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತಾ, ಇನ್ನು ನಾನು ದೇವರ ಆರಾಧನೆ ಬಗ್ಗೆ ಇಷ್ಟೊತ್ತರೆಗೂ ಕೇಳಿದೆ. ಪೂಜೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ ನಂದಾಗಿತ್ತು. ಆದರೆ ಸಾಮಾನ್ಯವಾಗಿ ವೀಕ್ಷಕರು ಯಾವ ರೀತಿ ಕೇಳ್ತಾರೆ ಅಂತ ಅಂದರೆ, ನಾವು ಪೂಜೆ ಎಲ್ಲಾನು ಮಾಡ್ತೀನಿ, ಕಟ್ಟುನಿಟ್ಟಿನ ನಿಯಮವನ್ನು ಪಾಲನೆ ಮಾಡೇ ಮಾಡ್ತೀನಿ, ಪ್ರತಿಯೊಂದನ್ನು ಸಹ ಆ ದಿನಕ್ಕೆ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡ್ತೀನಿ ಅನ್ನುವಂಥ ಮಾತಿದೆ. ಆದರೆ ನಾನು ಯಾವುದೇ ರೀತಿ ನಿಯಮ ಪಾಲನೆ ಮಾಡಿದ್ರು ನನಗಿರುವಂತಹ ಕಷ್ಟಗಳು ತೀರ್ತಾ ಇಲ್ಲ, ನಾನೇನಾದ್ರು ತಪ್ಪು ಮಾಡ್ತಾ ಇದ್ದೀನಾ ಅನ್ನುವಂಥ ಪ್ರಶ್ನೆ ಸಾಕಷ್ಟಿದೆ ನೋಡಿ. ಮನುಷ್ಯನಾಗಿರೋರು ಫಸ್ಟು ನಾವು ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಚಿಂತೆ ಮಾಡಬೇಕು. ಆ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು. ಏನು ಅಂತಂದರೆ ನಮ್ಮಲ್ಲಿರೋ ಅಂಥದ್ದನ್ನು ನೆಗೆಟಿವ್ಸ್ ಎಲ್ಲನೂ ಪಾಸಿಟಿವ್ ಮಾಡ್ಕೋಬೇಕು. ಫಸ್ಟು ಪಾಸಿಟಿವ್ ಆಗಿರ್ಬೇಕು. ನಾವು ಎಲ್ಲ ಕಾರ್ಯನೂ ಸಕ್ಸಸ್ ಆಗಬೇಕು ಅಂದರೆ ನಾವು ಶುದ್ಧ ಮನಸ್ಸಿಂದ ಇರಬೇಕು. ಪಾಸಿಟಿವ್ ಅಂತ ಅಂದರೆ ಏನು, ಬೇರೆಯವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡ್ಬಿಟ್ಟು ಆದಮೇಲೆ ಸರಿ ಮಾಡ್ಕೊಳ್ಳೋದು ಅಂಥದ್ದಲ್ಲ. ಬೇರೆಯವ್ರ ಬಗ್ಗೆನೂ ಸರಿ ಒಳ್ಳೆಯದಾಗೇ ನೆನೆಸ್ಬೇಕು, ನಮ್ಮ ಬಗ್ಗೆನೂ ಒಳ್ಳೆಯದಾಗೇ ಚಿಂತೆ ಮಾಡಬೇಕು. ನೋಡಿ, ಯಾವಾಗ್ಲೂ ಒಂದು ನಮ್ಗೆ ಒಳ್ಳೇದು ನಡೀತಾ ಇದೆ ಅಂತಂದರೆ ನಾನು ಅಷ್ಟು ಪ್ಯೂರಾಗಿದ್ದೀನಿ, ನನ್ನ ಮನಸ್ಸು ಪ್ಯೂರಾಗಿದೆ, ಯಾವ ಕಾರಣಕ್ಕೂ ಯಾವ ತೊಂದರೆಲೂ ನಾನು ಹೋಗ್ತಾ ಇಲ್ಲ ಅನ್ನೋ ಅಂಥದ್ದು ನನ್ನ ಮನಸ್ಸೇ ದಾರಿ ಕೊಟ್ಬಿಡುತ್ತೆ. ಕಾರಣ ಯಾಕೆ ಅಂತ ಅಂದರೆ, ನಾವೊಂದು ದಾರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೇನೋ ಕಲ್ಲು ಮುಳ್ಳು ಎರಡೂ ಇದ್ರೂ ಸಹ ಅದನ್ನು ದಾಟಿನೋ ತುಳ್ಕೊಂಡು ಹೋದ್ರೂ ನಮ್ಗೆ ಯಾವ ಕಷ್ಟನೂ ಬರಲ್ಲ. ಸ್ವಲ್ಪ ನೋವಾಗ್ಬೋದು, ಅದನ್ನು ತಡ್ಕೊಳ್ಳೋ ಶಕ್ತಿನೂ ನಮಗಿರುತ್ತೆ. ಆದ್ರೂ ಒಳ್ಳೆತನವಾಗಿ ನಾವು ಯೂಸ್ ಮಾಡ್ತಾ ಇರುವಾಗ, ನಮ್ಮ ಮನಸ್ಸು ಒಳ್ಳೆಯದಾಗಿ ಯೋಚನೆ ಮಾಡ್ತಾ ಇರುವಾಗ, ಒಳ್ಳೆಯದನ್ನು ಪಾಲನೆ ಮಾಡ್ತಾ ಇರುವಾಗ ಖಂಡಿತ ನಮಗೆ ಒಳ್ಳೆಯದಾದೇ ಆಗುತ್ತೆ. ಆದರೆ ನಮಗೆ ಯಾವ ಕಾರ್ಯನೂ ಸಕ್ಸಸ್ ಆಗಿಲ್ಲ, ನಾವು ಮಾಡೋ ಅಂಥ ಎಷ್ಟೋ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಯಾವುದಕ್ಕೂ ನನಗೆ ಸಮಸ್ಯೆ ತೀರ್ತಾ ಇಲ್ಲ, ಪ್ರಾಬ್ಲಮ್ ಸರಿ ಆಗ್ತಾ ಇಲ್ಲ ಅಂದರೆ ನಮ್ಮ ಒಳಗಿರೋ ನೆಗೆಟಿವ್ಸ್ನ ಫಸ್ಟು ದೂರ ಹಾಕಬೇಕು. ನಾವು ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಮನಸ್ಸನ್ನ ಶುದ್ಧತೆಯಿಂದ ಇಟ್ಕೊಬೇಕು. ಅಷ್ಟೇ ಶುದ್ಧತೆಯಿಂದ, ಭಕ್ತಿಯಿಂದ, ಭಾವನೆಯಿಂದ ಯಾವ ದೇವ್ರು ಇಷ್ಟನೋ ಆ ದೇವ್ರನ್ನ ಪೂಜಿಸಿ ಬೇಡ ಅನ್ನಲಿಲ್ಲ. ನೋಡಿ, ಎಲ್ರಿಗೂ ಒಂದು ಜನ್ಮಕ್ಕೆ ಒಂದು ನಕ್ಷತ್ರ ಇದೆ, ಒಂದು ರಾಶಿ ಇದೆ, ಅದೇ ರೀತಿ ಒಂದು ಕುಲದೇವರು ಇದೆ, ಇಷ್ಟ ದೇವರು ಇದೆ, ಒಂದು ನಂಬರ್ ಇದೆ, ಒಂದು ಡೇಟ್ ಇದೆ, ಒಂದು ದಿನ ಇದೆ. ನೋಡಿ, ಎಲ್ಲದಕ್ಕೂ ಹೇಳ್ತಾರೆ. ಕಾರಣ ಏನು ಅಂತ ಅಂದರೆ, ನಾನು ನಕ್ಷತ್ರ ರಾಶಿ ನೋಡಿ ನಾನು ಹೇಳಲ್ಲ, ನಾನು ಜ್ಯೋತಿಷ್ಯನೂ ಅಲ್ಲ. ಕಾರಣ ಏನು ಅಂತ ಅಂದರೆ, ಜ್ಯೋತಿಷ್ಯರು ಎಷ್ಟೋ ಜನ ಎಷ್ಟೋ ಓದ್ಕೊಂಡು ಬಂದಿದ್ದಾರೆ, ಎಷ್ಟೋ ಅವ್ರ ವಂಶ ಪಾರಂಪರೆ ಜ್ಯೋತಿಷ್ಯರು ಇರ್ತಾರೆ. ಖಂಡಿತ ಒಂದು ಸಮಯ ಹೋಗಿ, ಯಾಕೆ ನಾನು ಈ ಥರ ನನಗೆ ಆಗ್ತಾನೇ ಇದೆ ಅಂತ ಸಹ ನೀವು ಕೇಳ್ಕೋಬೇಕು ಅಂತ ಅಂದ್ಕೊಳ್ಳೋರು ಸಹ ಹೋಗಿ ಕೇಳಿ. ಮತ್ತು ದೇವ್ರು, ನಾವು ಜ್ಯೋತಿಷ್ಯನ ನಾವು ಹೋಗಲ್ಲ ಕೇಳೋ ಅಂಥದ್ದು ನನಗೆ ಪ್ರಶ್ನೆ ಇಲ್ಲ, ನಾನು ಕೇಳಿ ಅಭ್ಯಾಸ ಇಲ್ಲ ಅನ್ನೋರು ದೇವ್ರ ಹತ್ರ ಬನ್ನಿ, ರಾಘವೇಂದ್ರ ಸ್ವಾಮಿ ಹತ್ರ ಬನ್ನಿ, ಅದು ಯಾವುದಿದೆಯೋ ನಾನು ಮಾಡಿಕೊಡ್ತೀನಿ. ಯಾಕೆ ನೀವು ಇಷ್ಟು ಪೂಜೆ ಮಾಡಿ ಪ್ರತಿಫಲ ಆಗ್ತಿಲ್ಲ ಅನ್ನೋದಕ್ಕೆ ದಾರಿ ನಾನು ಖಂಡಿತ ಹೇಳ್ತೀನಿ. ಸಂಕಲ್ಪ ಕಾಯಿ ಸಹ ಕೊಡ್ತೀನಿ, ನಿಮಗೆ ಸಕ್ಸಸ್ ಆಗುತ್ತೆ. ನಂಬಿಕೆಯಿಂದ ಇರಿ, ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಆ ಭಗವಂತನ ನಂಬಿ ಫಸ್ಟು.